ಸಂದೇಶವನ್ನು ತಲುಪಿಸಿ. ಧನ್ಯವಾದ. ಗುರುಜಿ, ತಮ್ಮ ಮೇಲೆ ಒಂದು ಗುರುತರ ಆರೋಪ, ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯನ್ನ ತಾವು ದುರುಪಯೋಗ ಮಾಡ್ಕೊಂಡ್ರಿ ಅಂತ ಹೇಳಿ. ನಡೀತಾ ಇದ್ದಿದ್ದು ಕೆಂಪೇಗೌಡ ಜಯಂತಿ, ಅಲ್ಲಿ ನೀವು ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಮಾತನಾಡಿ ವೇದಿಕೆ ದುರುಪಯೋಗ ಆಯಿತು ಅಂತ. ಅಂದರೆ ನಮಗೆ ಇದು ಸರ್ಕಾರದ ವೇದಿಕೆ ಅಥವಾ ಈ ಯಾವ ವೇದಿಕೆ ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿನಲ್ಲಿ ಈ ಮೂರು ಅಂಶನ ಪ್ರಜೆಗಳಿಗೆ, ಜನಗಳಿಗೆ ತಿಳಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿತ್ತು. ಅದನ್ನು ನಾವು ಎಕ್ಸಸೈಸ್ ಮಾಡಿ ತಿಳಿಸ್ತು. ಇಷ್ಟೇ ನಮ್ಮದು. ಬೇರೆ ಯಾವ ಸರ್ಕಾರಿ ಅದ್ಯಾವುದು ನಾವು ಯೋಚನೆ ಮಾಡಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಂದರೆ ಮತದಾರರ ತೀರ್ಪೇ ಇಲ್ಲ ಅಂತಿಮ. ಮತದಾರರೆಲ್ಲ ಓಟ್ ಹಾಕಿ 135 ಶಾಸಕರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವ್ರನ್ನ ಮಾಡಿದಾಗ್ಲೂ ಕೂಡ ಅವರ ಸಮ್ಮುಖದಲ್ಲೇ ನೀವು ಅವ್ರು ಕೆಳಗಿಳಿಬೇಕು ಅಂದಿದ್ದು ಮತದಾರರಿಗೆ ಮಾಡಿದ ಅವಮಾನ ಅಂತ ಕೂಡ ವಿಶ್ಲೇಷಣೆ ಮಾಡ್ತಿದ್ದಾರೆ. ಕೆಳಗೆ ಇಳಿಬೇಕು ಅಂತ ಹೇಳಲಿಲ್ಲ, ಗಮನ ಇಡಿ. ನಾವು ಅವ್ರಿಗೆ ಮೊದಲು ನಮಸ್ಕಾರ ಮಾಡಿ, ನೋಡಿ ನೀವು ಅಧಿಕಾರದಲ್ಲಿದ್ದೀರಾ, ಈಗಾಗಲೇ 5 ವರ್ಷ ನೀವು ಅಧಿಕಾರವನ್ನು ಅನುಭವಿಸಿದ್ದೀರಾ, ಈಗಲೂ 1 ವರ್ಷ ಅನುಭವಿಸಿದ್ದೀರಾ. ಆದ್ದರಿಂದ ಮುಂದೆ ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಿ. ಈ DCM ಸ್ಥಾನಕ್ಕೆ, ಇದು CM ಸ್ಥಾನಕ್ಕೆ DK ಶಿವಕುಮಾರ್ ಅರ್ಹತೆ ಇದೆ. ಅವರು ನೆಕ್ಸ್ಟ್ ಸದರಿನಲ್ಲಿ ಅವರು ಇದ್ದಾರೆ. ಆದ್ದರಿಂದ ನೀವು ಮನಸ್ಸು ಮಾಡಿ ದಯ ತೋರಿಸಿ ಅವ್ರಿಗೆ ಬಿಟ್ಟುಕೊಟ್ರೆ ಅನುಕೂಲ ಅಂತ. ಅಂದ್ರೆ 5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಮುಂದುವರಿಯೋದು ತಮಗೆ ವೈಯಕ್ತಿಕವಾಗಿ ಇಷ್ಟ ಇಲ್ವೋ? ಇಷ್ಟ ಅಂತಲ್ಲ, ಇವರಾಗಲೇ ಊಟ ಮಾಡಿದಾರಲ್ವಾ, ಇನ್ನೂ ಊಟ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಬೇಕಾ ಬೇಡವಾ ಅಂತ ನಮ್ಮ ಮನಸ್ಸು ಕೇಳ್ತು. ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಲಿ, ಇವರೊಬ್ಬರೇ ಊಟ ಮಾಡ್ಕೊಂಡಿದ್ರೆ ಹೇಗೆ ಅಂತಕ್ಕಂಥ ಮನೋಭಾವನೆಯಿಂದ ನಾವು ಹೇಳಿದ್ವಿ. ಅಂದ್ರೆ ಹಂಚಿ ತಿನ್ನುವ ಮನಸ್ಥಿತಿ ಸಿದ್ದರಾಮಯ್ಯ ಅವ್ರಿಗೆ ಇಲ್ಲ ಅಂತ ಅನ್ನಿಸ್ತಿದೆಯಾ? ಅದು ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. ಹಂಚಿ ತಿನ್ನಬೇಕು ಅನ್ನೋದು ಇರಬಾರ್ದು ಅನ್ನೋದು ಅವ್ರ ಮನಸ್ಸಿಗೆ ಕೇಳಬೇಕು, ನಮಗೆ ಗೊತ್ತಿಲ್ಲ. ನಾವು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ನೀವು ಅನುಭವಿಸಿರೋದ್ರಿಂದ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡಿ ಹಾಗೆ ಅಂತ ಕೇಳಿದ್ದುಂಟು. ನೀವಿದ್ದ ವೇದಿಕೆಯಲ್ಲೇನೆ ನಿಮ್ಮದೇ ಸಮುದಾಯವನ್ನ ಪ್ರತಿನಿಧಿಸುವ ಮತ್ತೊಬ್ಬರು ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರನ್ನ ಹಾಡಿ ಇಲ್ಲ, ನಾನು ಸಮುದಾಯ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಸಮುದಾಯದ ಸ್ವಾಮೀಜಿ ಆಗಿದ್ರೂ ಕೂಡ ಸಿದ್ದರಾಮಯ್ಯ ಅವರನ್ನ, ಆ ಸಮುದಾಯಕ್ಕೆ ಸೇರದ ಒಬ್ಬ ವ್ಯಕ್ತಿಯನ್ನ, ರಾಜಕಾರಣಿಯನ್ನ ಹಾಡಿ ಹೊಗಳಿದ್ರು. ನಿರ್ಮಲಾನಂದ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ, ಪ್ರಜೆಗಳೆಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ, ಹೀಗೆಲ್ಲ ಹಾಡಿ ಹೊಗಳಿದ್ರು. ಅದು ಅವ್ರ ವೈಯಕ್ತಿಕ. ಅವ್ರು ಹಾಡಿ ಹೊಗಳಿದ್ರ ಏನು ಎಂತು ಅದು ಅವ್ರಿಗೆ ಸೇರ್ಕೊಂಡಿದ್ದು. ನಾವು ಅದು ಹೇಳಿದ್ರೆ ಏನಾಗ್ತದೆ, ಈಗ ಅವರಿಂದ ಅನುಕೂಲತೆ ಪಡೆಯೋದಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅದೆಲ್ಲ ಬಾರ್ದು. ಅಂದ್ರೆ ಆ ಮಠದವರು, ಆ ಪೀಠದವರು ಸಿದ್ದರಾಮಯ್ಯ ಅವರಿಂದ ಅನುಕೂಲ ಪಡ್ಕೊಂಡಿರಬಹುದು ಅಂತ ತಮ್ಗೆ ಅನುಮಾನ? ನಮ್ಗೆ ಗೊತ್ತಿಲ್ಲ, ಅದು ಅವ್ರ ವೈಯಕ್ತಿಕ. ನಮ್ಮದು ಇಚ್ಛೆ ಇರತಕ್ಕಂಥದ್ದೇನಪ್ಪ ಅಂತ ಅಂದರೆ, ಈ 3 ಅಂಶದಲ್ಲಿ ಇವರು CM ಆಗಿರೋದ್ರಿಂದ ಇದಕ್ಕೆ ಒಂದು ದಾರಿ ಮಾಡಿಕೊಡ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಹೇಳಿದ್ವಿ. ಬೇರೆ ಯಾರನ್ನೂ ಕ್ರಿಟಿಸೈಸ್ ಮಾಡೋದಲ್ಲ, ಮತ್ತು ಯಾರದ್ದನ್ನು ನಾವು ಹೇಳಿಕೆಯನ್ನು ತಗೊಂಡದ್ದಲ್ಲ. ನಮ್ಮ ಮನದಾಳದ ಇಚ್ಛೆಯಿಂದಲೇ ನಾವು ಹೇಳಿರ್ತಕ್ಕಂಥ. ಈಗ ನೇರವಾಗಿ DK ಶಿವಕುಮಾರ್ ಅವ್ರು CM ಆಗಬೇಕು ಅಂದರೆ ನಿಮ್ಮ ಬಗ್ಗೆ ಕೂಡ ಅನುಮಾನ ಬರುತ್ತೆ. ನಿಮಗೆ ಅನುಕೂಲ ಆಗಿದೆಯಾ DK ಶಿವಕುಮಾರ್ ಅವರಿಂದ ಅಂತ? ನಮ್ಗೆ ಅವ್ರಿಗೆ ಪರಿಚಯ, ನಾವು ಅವರು ಭೇಟಿನೇ ಮಾಡಿಲ್ಲ, ಮಠಕ್ಕೆ ಅವ್ರು ಒಂದು ಸಾರಿನೂ ಬಂದಿಲ್ಲ, ಏನೂ ಇಲ್ಲ. ಅವ್ರಿಗೆ 2-3 ವರ್ಷದಿಂದ ಅವ್ರ ಮನಸ್ಸಿನೊಳಗೆ CM ಆಗಬೇಕು ಅಂತ ಇಚ್ಛೆ ಇದೆ. ನಾನು ಲಾಸ್ಟ್ ಇಯರು ಬ್ಯಾಂಕ್ವೆಟ್ ಹಾಲಲ್ಲೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಯಾಕೆ ಅಷ್ಟು ವಿಶೇಷವಾದ ಅಭಿಮಾನ, ವಾತ್ಸಲ್ಯ DK ಶಿವಕುಮಾರ್ ಅವ್ರ ಮೇಲೆ? ಅವರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮ ಪಟ್ಟಿದ್ದಾರೆ, ಆ ಶ್ರಮಕ್ಕೆ ಫಲ ಅವ್ರಿಗೆ ಸಿಗಲಿ ಅಂತಕ್ಕಂಥ ಉದ್ದೇಶ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಮ್ಗೇನೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ರು, ನೀವು ಕೂಡ ಕೇಳಿಸ್ಕೊಂಡಿರ್ತೀರಿ, ಯಾರೋ ಹೇಳಿಸ್ಕೊಟ್ಟಿದ್ದಾರೆ, ಹೇಳಿಕೆ ನಿಮ್ಮ ಬಾಯಿಂದ ಬರ್ಸಿದ್ದಾರೆ ಯಾರು ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಆದರೆ ಸತ್ಯ ಹೇಳಬೇಕು ಅಂದರೆ ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ, ಜನನೂ ಹೇಳ್ಕೊಟ್ಟಿಲ್ಲ, ರಾಜಕೀಯದವರು ಹೇಳ್ಕೊಟ್ಟಿಲ್ಲ, DK ಶಿವಕುಮಾರು ಹೇಳ್ಕೊಟ್ಟಿಲ್ಲ, ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮ ಮನಸ್ಸಲ್ಲಿದ್ದದ್ದನ್ನು ನಾವು ಹೇಳಿದ್ವಿ.